ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಪಾಡ್ಕಾಸ್ಟ್ ವಿನೂತನ ಹೊಸದೊಂದು ಪರಿಕಲ್ಪನೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಿದ್ದೀವಿ. ಪ್ರತಿನಿತ್ಯವೂ ಪ್ರತಿ ಬಾರಿಯೂ ಹೊಸ ವಸ್ತು ವಿಷಯಗಳೊಂದಿಗೆ, ಸಾಕಷ್ಟು ವಿಶೇಷತೆಗಳೊಂದಿಗೆ, ಮಾಹಿತಿ ಹಾಗೂ ಮನರಂಜನೆಯ ಮಹಾಪುರದೊಂದಿಗೆ ಆಯುಷ್ ಪಾಡ್ಕಾಸ್ಟ್ ಅನ್ನುವಂತಹ ನೂತನ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಆಯುಷ್ ಪಾಡ್ಕಾಸ್ಟ್ನಲ್ಲಿ ಪ್ರತಿ ಬಾರಿ ಹೊಸದೊಂದು ವಿಶೇಷತೆ, ಹೊಸದೊಂದು ಮಾಹಿತಿಯ ಕುರಿತಾಗಿ ನಾವು ವಿಶ್ಲೇಷಣೆಯನ್ನ ಮಾಡ್ತೀವಿ ಹಾಗೂ ಅಭಿಪ್ರಾಯಗಳನ್ನ ಹಂಚ್ಕೊಳ್ತೀವಿ. ಇದು ಒಂದು ಪ್ಲಾಟ್ಫಾರ್ಮ್ ಆಗಲಿದೆ ನಿಮ್ಮೆಲ್ಲರ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸಲಿಕ್ಕೆ. ಹೀಗಾಗಿ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದಾದಂತಹ ಕಲ್ಪನೆಗಳಿಗೆ ಇಲ್ಲಿ ಆಯಾಮ ಸಿಗುತ್ತಾ, ಇಲ್ಲಿ ಹೇಗೆ ಅದು ವ್ಯಕ್ತವಾಗುತ್ತೆ, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ವಿನೂತನ ಪರಿಕಲ್ಪನೆಯ ಕಾರ್ಯಕ್ರಮ ಆಯುಷ್ ಪಾಡ್ಕಾಸ್ಟ್ ಆಗಿದೆ. ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಸ್ತು ವಿಷಯ ಕನಸು. ಕನಸು ಅಂದ್ರೆ ಏನು? ಕನಸುಗಳು ಹೇಗೆ ಬರುತ್ತೆ? ಯಾಕಾಗಿ ಬರುತ್ತೆ? ಕನಸು ನಮ್ಮ ಅವ್ಯಕ್ತ ರೂಪದ ಭಾವನೆಗಳನ್ನ ವ್ಯಕ್ತವಾಗಿಸ್ಲಿಕ್ಕೆ ಸಹಾಯಕವಾಗುವಂತಹ ಮಾಧ್ಯಮವಾಗಿದೆಯಾ? ಕನಸು ಕಾಣೋದು ಎಷ್ಟು ನಿಜ ಹಾಗೂ ಕನಸಿನಲ್ಲಿ ನಾವು ನಿಜವಾಗ್ಲೂ ಭಾವನೆಗಳನ್ನ ಜೀವನವನ್ನೇ ಜೀವಿಸ್ತೀವ? ಈ ಎಲ್ಲಾ ಮಾಹಿತಿಯನ್ನ ಈ ದಿನ ಸಾಕಷ್ಟು ವಿಶೇಷತೆಗಳೊಂದಿಗೆ, ಹೊಸ ಮಾಹಿತಿಯೊಂದಿಗೆ, ತಂತ್ರಜ್ಞಾನದ ಸಹಾಯದೊಂದಿಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಪಡೋಣ. ಕನಸುಗಳ ಕುರಿತಾದಂತಹ ಸಂಪೂರ್ಣ ವಿಶೇಷತೆಯನ್ನ ಒಳಗೊಂಡಂತಹ ಹೂರಣ ಅಂದ್ರೂ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಆಯುಷ್ ಪಾಡ್ಕಾಸ್ಟ್. ಈ ದಿನ ಈ ಕಾರ್ಯಕ್ರಮದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ವಿ ಹ್ಯಾವ್ ಅ ವೆರಿ ರಿನೌನ್ಡ್ TEDx ಸ್ಪೀಕರ್, ಜೊತೆಗೆ ಸೈಕಾಲಜಿಸ್ಟ್ ಕೂಡ ಹೌದು. ಸಾಕಷ್ಟು ರೀತಿಯಲ್ಲಿ ಮೆಂಟಲ್ ಹೆಲ್ತ್ ಹಾಗೂ ಮೆಂಟಲ್ ಹೆಲ್ತ್ನ ಒಂದು ಅವೇರ್ನೆಸ್, ಅದರ ಒಂದು ವೆಲ್ನೆಸ್, ಈ ಕುರಿತಾಗಿ ಜನಸಾಮಾನ್ಯರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಾಗಾರಗಳನ್ನ, ಅನೇಕ ಶಿಬಿರಗಳನ್ನ, ವರ್ಕ್ಶಾಪ್ಸ್ಗಳನ್ನ ಹಮ್ಮಿಕೊಳ್ತಾ ಸಾಕ್ತಿರುವಂತಹ ಮಹನೀಯರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಅಕ್ಷರ ದಾಮ್ಲೆ ಅವರು ಖ್ಯಾತ ಅಂಕಣಕಾರರು ಕೂಡ ಹೌದು. ಅನೇಕ ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ ಹಾಗೂ ದೇಶ ವಿದೇಶಗಳಲ್ಲಿ ಸಾಕಷ್ಟು ಲೈಫ್ ಕೋಚ್ ಹಾಗೂ ಲೈಫ್ ಸ್ಕಿಲ್ಸ್ಗೆ ಬೇಕಾದಂತಹ ಮೋಟಿವೇಶನಲ್ ಸ್ಪೀಚಸ್ಗಳನ್ನ ಕೂಡ ಕೊಡ್ತಾ ಬಂದಿದ್ದಾರೆ. ಯಾವುದೇ ಒಂದು ರೆಸಲ್ಯೂಷನ್ಸ್ ಇರಬಹುದು, ಯಾವುದೇ ಒಂದು ಕಾನ್ಫ್ಲಿಕ್ಟ್ಸ್ ಇರಬಹುದು, ಯಾವುದೇ ಒಂದು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಥಾಟ್ಸ್ ಇರಬಹುದು, ಇವೆಲ್ಲದಕ್ಕೂ ಕೂಡ ವಿಶೇಷತರವಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಬಹುದು, ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ನ, ಮೆಂಟಲ್ ಹೆಲ್ತ್ ಹಾಗೂ ವೆಲ್ನೆಸ್ನ ಸುಧಾರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಶ್ರೀಸಾಮಾನ್ಯರಲ್ಲಿ ಅವೇರ್ನೆಸ್ನ ಮೂಡಿಸ್ತಾ ಇದ್ದಾರೆ. ಹೀಗಾಗಿ ಹಿ ಹ್ಯಾಸ್ ಅ ಲಾಟ್ ಆಫ್ ಫ್ಯಾನ್ ಫಾಲೋಯಿಂಗ್. ಯಾವುದೇ ಕ್ಷೇತ್ರಗಳಲ್ಲಾದರೂ ಕೂಡ, ಕಾರ್ಪೊರೇಟ್ ಇಂದ ಹಿಡಿದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇಂದ ಹಿಡಿದು ಡಾಕ್ಟರ್ಸ್, ಲಾಯರ್ಸ್, ಎಲ್ಲಾ ವಿಧಾನವಾದಂತಹ ಪ್ರೊಫೆಷನಲ್ಸ್, ಅ ಮ್ಯಾನ್ ಟು ಸೀಕ್ ಔಟ್ ಫಾರ್ ದ ಮ್ಯಾನ್ ಆಫ್ ದಿ ಆರ್, ಶ್ರೀ ಅಕ್ಷರ ದಾಮ್ಲೆ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಈಗ ಮೊದಲಿಗೆ ಕನಸು ಅಂದ ತಕ್ಷಣ ವೈಬ್ರೆಂಟ್ ಆದಂತಹ ಕಲರ್ಫುಲ್ ಕನಸುಗಳು ಅನ್ನೋದೇ ನಮಗೆ ಬರುತ್ತೆ. ಕಾಮನ ಬಿಲ್ಲಿನಂತಹ ಕನಸುಗಳು ಪ್ರತಿ ಏಜ್ನವರಿಗೂ ಒಂದೊಂದು ಕನಸಿರುತ್ತೆ. ಆಯಾ ಒಂದು ವಯಸ್ಸಿಗೆ ಸರಿತೂಗುವಂತಹ ಕನಸುಗಳು ಇರ್ಬೋದು. ಪುಟ್ಟ ಮಗುವಿನಿಂದ ಹಿಡಿದು ಈವನ್ ವೆನ್ ಎ ವಿಮೆನ್ ಇಸ್ ಕ್ಯಾರಿಯಿಂಗ್, ಅಲ್ಲಿಂದ ಹಿಡಿದು ಬೇರೆ ಬೇರೆ ವಿಧಾನವಾದಂತಹ ಕನಸುಗಳು ಟಿಲ್ ದ ವೆರಿ ಎಂಡ್ ಆಫ್ ಲೈಫ್. ಅಂಡ್ ಸಮ್ಟೈಮ್ಸ್ ನಾವು ಜೀವನದಲ್ಲಿ ಇದ್ದುಕೊಂಡು ನಾವೇ ಪಾಸ್ ಆನ್ ಆದಂತಹ ಕನಸುಗಳು ಕೂಡ ಇರುತ್ತೆ. ಆಫ್ಟರ್ ಲೈಫ್ನ ಒಂದು ಕನಸುಗಳು ಇರುತ್ತೆ. ಸಂಬಡಿ ಸ್ಪೀಕಿಂಗ್ ಫ್ರಮ್ ದಿ ಅದರ್ ವರ್ಲ್ಡ್ ಕನಸುಗಳು ಇರುತ್ತೆ. ಕನಸು ಇಟ್ಸ್ ಅ ವೆರಿ ಹ್ಯೂಜ್ ಟಾಪಿಕ್ ಅಂಡ್ ಎ ವೆರಿ ಹ್ಯೂಜ್ ಸಬ್ಜೆಕ್ಟ್. ಸೊ ಕನಸು ಅಂದ್ರೆ ಬೇಸಿಕಲಿ ಏನು? ನಮ್ಮ ಜಸ್ಟ್ ಥಾಟ್ಸಾ ಅಥವಾ ಜಸ್ಟ್ ಪಾಸಿಂಗ್ ಥಾಟ್ಸಾ? ಏನಿದು? ನೀವು ಕೇಳಿರೋ ಪ್ರಶ್ನೆ ಬಹಳ ಕ್ಲಿಷ್ಟವಾದದ್ದು. ಯಾಕಂತಂದ್ರೆ ಕನಸಿನ ಬಗ್ಗೆ ನಾವು ಸಾಮಾನ್ಯ ಜನರಿಗೆ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಸೈಕಾಲಜಿಸ್ಟ್ಗಳಿಗೆ, ನ್ಯೂರೋ ಸೈಂಟಿಸ್ಟ್ಗಳಿಗೂ ಅಷ್ಟೇ ಕುತೂಹಲ ಇದೆ. ಯಾಕಂತಂದರೆ ಬೇರೆ ಬೇರೆ ರಿಸರ್ಚ್ಗಳು ನಡೆದ ಆಧಾರದ ಮೇಲೆ ಹೇಳೋದಾದರೂ ಕೂಡ ಮೂಲಭೂತವಾಗಿ ಕನಸನ್ನು ನಾವು ಹೇಗೆ ಹೇಳ್ಬೋದು ಅಂದರೆ, ಬಹುಶಃ ನಮ್ಮ ಇಮ್ಯಾಜಿನೇಷನ್, ನಾವು ನಿದ್ರಾ ಸ್ಥಿತಿಯಲ್ಲಿರುವಾಗ ನಮಗೆ ಬರುವಂಥ ಇಮ್ಯಾಜಿನೇಷನ್ಸು, ನಮ್ಮ ಥಾಟ್ ಪ್ರಾಸೆಸಸ್ಸು, ಈ ಥರದ ವಿಷಯಗಳನ್ನು ನಾವು ಕನಸು ಅಂತ ಹೇಳ್ತೇವೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವ ವಿಷಯ ಬಹಳ ಕಷ್ಟವಾದದ್ದು. ಯಾಕೆ ಅಂತಂದರೆ ವ್ಯಕ್ತಿ ಮಲಗಿರ್ತಾನೆ, ಆ ಟೈಮಲ್ಲಿ ಅವನಿಗೆ ಕಾಣಿಸ್ತಾ ಇರ್ತದೆ, ಕೆಲವೊಂದು ನೆನಪಲ್ಲಿ ಉಳಿತದೆ, ಕೆಲವೊಂದು ನೆನಪಲ್ಲಿ ಉಳಿಯುವುದಿಲ್ಲ. ಮತ್ತು ಬೇರೆ ಬೇರೆ ನೀವು ಹೇಳಿದ ಹಾಗೆ ವಯೋಮಾನದ ಆಧಾರದ ಮೇಲೂ ಕೂಡ ಅದು ವ್ಯತ್ಯಾಸ ಆಗ್ತಾ ಹೋಗ್ಬೋದು. ಆಮೇಲೆ ಅವರ ಇನ್ಫ್ಯಾಕ್ಟ್ ರೀಸೆಂಟ್ಲಿ ಒಂದು ಸ್ಟಡಿ ಪ್ರಕಾರ ಅವರ ಕಲ್ಚರ್ನ ಆಧಾರದ ಮೇಲೂ ಅವರ ಕನಸುಗಳ ಮೇಲೆ ಪರಿಣಾಮ ಬೀರಬಹುದಂಥ ಸಾಧ್ಯತೆಗಳಿದೆ. ಸೊ ಕೆಲವು ಥಿಯರಿಗಳು ಹೇಳೋ ಪ್ರಕಾರ ಅದನ್ನು ನಾವು ಏನಂತ ಹೇಳ್ತೇವೆ ಅಂದರೆ, ಬಹುಶಃ ಕನಸನ್ನು ನಾವು ರಾತ್ರಿ ಮಲಗಿದಿರುವಂತಹ ಸಂದರ್ಭದಲ್ಲಿ ಮಾಡುವಂತಹ ಯೋಚನೆಗಳು ಅಂತಲೂ ಹೇಳ್ಬೋದು ಅಂತ ಹೇಳ್ತಾರೆ. ಓಕೆ, ಅಂದ್ರೆ ನಮ್ಮ ರಾತ್ರಿ ಮಲಗುವ ಮುಂಚೆ ನಾವು ಮಾಡಿರುವಂತಹ ಒಂದು ಸೆಲ್ಫ್ ಇನ್ಫ್ಲಿಕ್ಟೆಡ್ ಥಾಟ್ಸ್ ಇರಬಹುದು, ಅಥವಾ ಆ ದಿನ ಏನೆಲ್ಲ ದಿನಚರಿ ನಡೀತೋ ಅದು ಸುಪ್ತವಾಗಿ ಇಟ್ ಇಸ್ ಇಂಪ್ರಿಂಟೆಡ್. ಇದು ಎರಡು ವಿಷಯ ಇದೆ. ಏನಾಗ್ತದೆ ಅಂತಂದ್ರೆ, ಸಾಧಾರಣವಾಗಿ ನಾವು ಒಂದೊಂದ್ಸತಿ ಏನಾಗ್ತದೆ, ಇಡೀ ದಿನ ಏನೇನು ಕೆಲಸ ಮಾಡಿರ್ತೇವೋ
ಆ ಕೆಲಸಗಳ ಕಂಟಿನ್ಯೂಯೇಷನ್ನೇ ಕನ್ಸಲ್ಲಿ ಆಗಿ ಹೋಗ್ಬೋದು. ಕೆಲವು ಸತಿ ನೀವು ಇನ್ಕಂಪ್ಲೀಟ್ ಆಗಿ ಕೆಲಸಗಳನ್ನು ನಿಲ್ಸಿರ್ತೀವಿ. ಸೊ ಅಂತ ಇನ್ಕಂಪ್ಲೀಟ್ ಕೆಲಸಗಳು ಕನ್ಸಲ್ಲಿ ಕಂಪ್ಲೀಟ್ ಆಗ್ಬೋದು. ಅಥವಾ ಕೆಲವು ಸರ್ತಿ ಈಗ ಉದಾಹರಣೆಗೆ ನೀವು ಯಾರೋ ಒಬ್ರು ಮಹನೀಯರನ್ನು ಭೇಟಿ ಮಾಡ್ತಾ ಇರ್ತೀರಾ, ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಸಿರುತ್ತೆ, ಮಾತಾಡ್ಲಿಕ್ಕೆ ಆಗಿರೋದಿಲ್ಲ. ಅದೊಂದು ಅನ್ಅಡ್ರೆಸ್ಡ್ ಅಥವಾ ಇನ್ಕಂಪ್ಲೀಟ್ ಡಿಸೈರ್ ಆಗಿರ್ತದೆ. ಸೊ ಅದು ಕೂಡ ಕನಸಲ್ಲಿ ಕಂಪ್ಲೀಟ್ ಆಗುವಂತಹ ಸಾಧ್ಯತೆಗಳಿರ್ತದೆ. ಸೊ ಈ ತರ ಕನಸು ಅನ್ನೋಂಥದ್ದು ಕೆಲವೊಂದು ಸತಿ ಕಾಂಪ್ಲಿಮೆಂಟ್ ಆಗಿನೂ ಕಾಣಿಸ್ಬೋದು. ಅಂದ್ರೆ ನಿಜ ಜೀವನದಲ್ಲಿ ಏನು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಪ್ರಾಸೆಸ್ ಕೂಡ ಇರ್ಬೋದು. ಅಥವಾ ಕೆಲವು ಸತಿ ಕನಸಿನಲ್ಲಿ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಲಿಕ್ಕಾಗತ್ತೆ. ಸೊ ಅದು ಆ ಥರದ ಒಂದು ಫಂಕ್ಷನ್ ಕೂಡ ಇದೆ ಕನಸಿನಲ್ಲಿ. ಅಥವಾ ಬೇರೆ ರ್ಯಾಂಡಮ್ ಆಗಿ, ಅಂದರೆ ಎಷ್ಟೋ ಸತಿ ನಮಗೆ ಯಾವ ಕನಸು ಬೀಳಬೇಕು ಅನ್ನೋ ಅದ್ರ ಬಗ್ಗೆ ನಮಗೆ ಏನು ಕಂಟ್ರೋಲ್ ಇರೋದಿಲ್ಲ. ಸೊ ಆ ಥರ ರ್ಯಾಂಡಮ್ ಆಗಿ ಕೂಡ ಏನಾದರೂ ಕನಸುಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಓಕೆ, ಅಂದ್ರೆ ಇಟ್ ಕ್ಯಾನ್ ಕಾಂಪನ್ಸೇಟ್ ಅವರ್ ಎಮೋಷನ್ಸ್ ಅಂಡ್ ನಮ್ಮ ಅಚೀವ್ಮೆಂಟ್ಸ್ ಏನೇ ಇದ್ರೂ, ಮೆಟೀರಿಯಲ್ ಅಂಡ್ ಇಮ್ಮೆಟೀರಿಯಲ್. ಸೊ ಕಾಂಪನ್ಸೇಟರಿ ಡ್ರೀಮ್ಸ್ ಅನ್ನೋದು ಕೂಡ ಒಂದಿರುತ್ತೆ. ಇನ್ನೊಂದು ಇಟ್ ಗಿವ್ಸ್ ಅ ಕ್ಲೋಜರ್ ಟು ಮೆನಿ ಥಿಂಗ್ಸ್. ಸೊ ನಾವು ಹಾಗೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಆಗದೆ ಒದ್ದಾಡ್ತಿರುವಂತಹ ಎಷ್ಟೋ ಕಾನ್ಫ್ಲಿಕ್ಟ್ಸ್ ಹಾಗೂ ಏನಾದ್ರೂ ತೊಂದರೆಗಳು ಸಮಸ್ಯೆಗಳು ಇದ್ದಲ್ಲಿ, ಇಫ್ ಯು ಆರ್ ನಾಟ್ ವರ್ಬಲ್ ಎನಫ್ ಆರ್ ನಾಟ್ ಸ್ಟ್ರಾಂಗ್ ಎನಫ್ ಟು ಫೇಸ್, ಆವಾಗ ಕೂಡ ನಾವು ಅದನ್ನ ರಿಸಾಲ್ವ್ ಮಾಡ್ಕೋಬಹುದು. ಸೊ ರಿಸಾಲ್ವಿಂಗ್ ಆದಂತಹ ಕನಸುಗಳು ಕೂಡ ಇರುತ್ತೆ.